ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಸ್ಪೆಷಲ್ ರಿಫ್ರೆಶಿಂಗ್ ಜ್ಯೂಸ್ ಪೌಡರ್ ಈ ರೀತಿ ಇದ್ಬಿಟ್ರೆ ಜಸ್ಟ್ ಒಂದು 30 ಸೆಕೆಂಡ್ ಸಾಕು ಈ ಜ್ಯೂಸ್ ಮಾಡಿ ಕುಡಿಲಿಕ್ಕೆ. ಈ ಥರ ಹಾಕ್ಕೊಂಡು ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾ ಇದ್ರೆ ಆಹಾ, ತಂಪು ತಂಪು ಕೂಲ್ ಕೂಲ್. ಬನ್ನಿ ಯಾವ ರೀತಿ ಮಾಡೋದು ಈ ಪೌಡ್ರ್ ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದನ್ನು ವಾಶ್ ಮಾಡ್ಕೋಬೇಕು. ತೊಳೆದ್ಬಿಟ್ಟು ಇಲ್ಲಿ ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಇದನ್ನು ನೀರಿನ ಅಂಶ ಎಲ್ಲ ನಾನು ತೆಗಿತಾ ಇದ್ದೀನಿ. ಬಿಸಿಲಿದ್ದರೆ ಬಿಸಿಲಲ್ಲಿ ಕೂಡ ನೀವು ಒಣಗಿಸ್ಕೋಬೋದು. ಈಗ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಕೊಂಡು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನೀರಿನ ಅಂಶ ತೆಗೆದು ಈಗ ಇಲ್ಲಿ ಒಂದು ಹಂಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 100 ಗ್ರಾಮಷ್ಟು ಬಡೆ ಸೋಂಪು ತೊಗೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಪೆಪ್ಪರ್, ಕಾಳು ಮೆಣಸು, 7ರಿಂದ 8 ಏಲಕ್ಕಿ, 3 ಟೀ ಸ್ಪೂನಷ್ಟು ಜೀರಿಗೆ. ಸೊ ಇವೆಲ್ಲ ಇದೆ ಅಲ್ವಾ, ಜೀರಿಗೆ ಕೂಡ ತಂಪು. ಮತ್ತು ಬಡೆ ಸೋಂಪು ಅಷ್ಟೇ ರಿಫ್ರೆಶಿಂಗ್, ಒಂಥರ ಬಾಡಿ ತಂಪನ್ನು ಮಾಡುತ್ತೆ. ಸೊ ಹಾಗಾಗಿ ಇವ್ನು ಯಾವುದನ್ನು ಸ್ಕಿಪ್ ಮಾಡಬೇಡಿ. ಇದನ್ನು ಲೋ ಫ್ಲೇಮಲ್ಲೇ 1ರಿಂದ 2 ನಿಮಿಷ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ತುಂಬ ದಿನ ಇಡ್ಬೋದು, ತಿಂಗಳುಗಟ್ಟಲೆ ಇಡ್ಬೋದು, ಹಾಳಾಗಲ್ಲ ಅಂತ ಅಷ್ಟೇ. ಈಗ ಇದು ಹುರ್ಕೊಂಡಾಯಿತು. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ. ಯಾಕಂದರೆ ಬಿಸಿ ಇರುವಾಗಲೇ ಮಿಕ್ಸಿ ಜಾರಲ್ಲಿ ಹಾಕಬಾರ್ದು. ಹಾಗಾಗಿ ಇದನ್ನೆಲ್ಲ ತೆಗೆದುಬಿಟ್ಟು ಈಗ ನಾನು ಸೈಡಲ್ಲಿ ಇಟ್ಕೊಳ್ತೀನಿ. ಪುದೀನ, ಆಮೇಲೆ ಕಾಳು ಮೆಣಸು, ಏಲಕ್ಕಿ ಘಮ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ನೋಡಿ, ಅದೇ ಹಂಚಲ್ಲಿ ನಾನು ಅದನ್ನು ಸೈಡಲ್ಲಿ ಇಟ್ಕೊಂಡು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತಂಪು ಮಾಡುತ್ತೆ, ನಮ್ಮ ಬಾಡಿನ ಕೂಲಾಗಿಡುತ್ತೆ. ಸೊ ಇದು ಚೆನ್ನಾಗಿ ಸ್ವಲ್ಪ 1 ನಿಮಿಷ ಅದನ್ನು ಲೋ ಫ್ಲೇಮಲ್ಲೇ ನಾನು ಗ್ಯಾಸನ್ನು ಇಟ್ಕೊಂಡಿದ್ದೆ, ಹುರ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಈಗ ಇಲ್ಲಿ ನಾನು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಕಲ್ಲು ಸಕ್ಕರೆ ಇಲ್ಲ ಅಂದರೆ ಸಕ್ಕರೆ ಕೂಡ ತೊಗೋಬೋದು. ಈಗ ಇದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿದರೆ ಹಾಗೆ ಹಾಕೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಇರುತ್ತೆ. ಇದನ್ನು ಈಗ ಸೈಡಲ್ಲಿ ಇಟ್ಕೊಂಡು, ಅಷ್ಟರಲ್ಲಿ ಇದು ಸ್ವಲ್ಪ ಬೆಚ್ಚಗಾಗಿರುತ್ತೆ, ತಣ್ಣಗಾಗಿರುತ್ತೆ. ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಕಲ್ಲು ಸಕ್ಕರೆ ಕೂಡ ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಜಾಸ್ತಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಪುದೀನ ಕೂಡ ಕರೆಕ್ಟಾಗಿ ಡ್ರೈ ಆಗಿದೆ. ಅದು ನೋಡಿ, ಈ ರೀತಿಯಾಗಿ ಇರಬೇಕು, ಹಸಿಯಾಗಿ ಇರಬಾರ್ದು ಅಷ್ಟೇ. ಈಗ 1 ಟೀ ಸ್ಪೂನಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದೇ ಪೌಡ್ರ್ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಸಮ್ಮರ್ ಸ್ಪೆಷಲ್ ಒಂಥರ ಈ ಪೌಡ್ರ್ ಅಂತ ಹೇಳ್ಬೋದು. ಈಗ ನೋಡಿ, ಈ ರೀತಿಯಾಗಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟಲ್ಲಿ ಈ ಥರ ಸೋಸ್ಕೋಬೇಕು. ತುಂಬ ಏನಾದರೂ ಉಳ್ಕೊಂಡಿದ್ರೆ ಅಂದರೆ ಸ್ವಲ್ಪ ಪೌಡ್ರ್ ಚೆನ್ನಾಗಿ ಹಾಕಬೇಕು. ಯಾಕಂದರೆ ನಾವು ಕುಡಿಯುವಾಗ ಬಾಯಲ್ಲೆಲ್ಲ ಸಿಗಬಾರ್ದು ಕಾಳುಗಳು. ಸೊ ಹಾಗಾಗಿ ಈ ರೀತಿಯಾಗಿ ಸೋಸ್ಕೊಳ್ಳಿ. ನೋಡಿ, ಈ ಥರ ಸೈಡಲ್ಲಿ ಅದಿರುತ್ತಲ್ವ, ಸೈಡಲ್ಲಿ ತೆಗೆದಿಟ್ಬಿಡಿ. ಈಗ ನೋಡಿ, ಈ ಪೌಡ್ರು ಕೂಡ ರೆಡಿ ಆಯ್ತಲ್ವಾ. ಸೊ ಪೌಡ್ರು ಕೂಡ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಿರಲ್ಲ. ಈಗ ಇಲ್ಲಿ ನಾನು 2 ಬಾಟ್ಲಲ್ಲಿ, ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಕೇಳಿ, ಇದು ಒಂದು ಬಾಟ್ಲಲ್ಲಿ ನಾನು ನಾವೆಲ್ಲ ಮನೇಲಿ ಇರ್ತೀವಲ್ವ, ಮಕ್ಕಳು ಅಥವಾ ನಾವೆಲ್ಲ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಯಾವಾಗಾದರೂ ಅದು ಕುಡಿಬೇಕು ಅಂತ ಅನಿಸಿದರೆ ಅದನ್ನು ಇಟ್ಕೊಳ್ತೀನಿ. ಇದು ಹಸ್ಬೆಂಡ್ ಆಫೀಸ್ಗೆ ಕೊಟ್ಟು ಕಳಿಸ್ಬಿಡ್ತೀನಿ. ನೀರಲ್ಲಿ ಹಾಕಿ ಕುಡಿದ್ರೂ ಸಾಕಾಗತ್ತೆ. ಸೊ ಹಾಗಾಗಿ ನಾನು ಇವತ್ತು 2 ಬಾಟ್ಲಲ್ಲಿ ಈ ಥರ ಸ್ವಲ್ಪ ಒಂದು ಫುಲ್ ಮಾಡಿದ್ದೀನಿ. ಇನ್ನೊಂದು ಅರ್ಧದಷ್ಟು ಇದು ಹಸ್ಬೆಂಡ್ಗೆ ಕೊಟ್ಟು ಕಳಿಸೋಣ ಅಂತ ಈ ರೀತಿಯಾಗಿ ಮಾಡಿಟ್ಬಿಡ್ತೀನಿ. ನೋಡಿ, ಸೊ ನೀರಂತೂ ಇದ್ದೇ ಇರುತ್ತಲ್ವ. ಸೊ ನೀರಲ್ಲಿ ಹಾಕಿಬಿಟ್ಟು 1 ಸ್ಪೂನ್ ಹಾಕಿಬಿಟ್ರೆ ಇದು ಜ್ಯೂಸ್ ರೆಡಿ ಆಗುತ್ತೆ. ಈಗ ನೋಡಿ, ಸ್ವಲ್ಪ ಐಸ್ ಕ್ಯೂಬ್ ಹಾಕಿದೆ, 1 ಟೀ ಸ್ಪೂನಷ್ಟು ಆ ಪೌಡ್ರ್ ಹಾಕಿಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಈಗ ಇಲ್ಲಿ ಇದರಲ್ಲೊಂದು ಅರ್ಧ ನಿಂಬೆಹಣ್ಣಿನ ರಸ, ಅದರಲ್ಲೊಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ಈ ಸಮ್ಮರ್ ಸ್ಪೆಷಲ್ ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಆಗುತ್ತೆ. ಸೊ ಹಾಗಾಗಿ ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸು ಕುಡಿಯೋದನ್ನು ಬಿಡಿ, ಈ ರೀತಿಯಾಗಿ ಮನೆಯಲ್ಲಿ ಆರೋಗ್ಯಕರವಾದ ಈ ಸಮ್ಮರ್ ಸ್ಪೆಷಲ್ ಈ ಜ್ಯೂಸನ್ನು ಈ ರೀತಿ ಮಾಡಿ ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.